ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವಜನರೇ, ಇಂದು ನಾವು ಚರ್ಚಿಸಲಿರುವ ವಾಕ್ಯಗಳು ಅಥವಾ ವಿಷಯ ಯೇಸುವಿನ ಅದ್ಭುತಗಳು, ಬದುಕು ಬದಲಿಸುವ ದೇವರ ಸ್ಪರ್ಶ. ಅಶ್ರುವನ್ನು ಆನಂದವಾಗಿಸಿದ ಯೇಸು, ನಂಬಿಕೆಯಿಂದ ಬಂದವರಿಗೆ ಅಸಾಧ್ಯವೂ ಸಾಧ್ಯವಾದ ಕ್ಷಣಗಳು. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಚಿಂತಿಸಲು ಹೋಗುತ್ತಿರುವ ವಿಷಯ ನಿಮಗೆಲ್ಲ ತಿಳಿದಿರುವಂತೆ ಯೇಸುವಿನ ಅದ್ಭುತಗಳು. ಯೇಸು ಮಾಡಿದ ಪ್ರತಿಯೊಂದು ಅದ್ಭುತವೂ ಕೇವಲ ಒಂದು ಘಟನೆಯಲ್ಲ. ಅದು ಒಡೆದ ಹೃದಯಗಳಿಗೆ ಧೈರ್ಯ, ಅನಾರೋಗ್ಯದಲ್ಲಿದ್ದವರಿಗೆ ಸ್ವಸ್ಥತೆ, ಭಯದಲ್ಲಿದ್ದವರಿಗೆ ಸಮಾಧಾನ ಮತ್ತು ನಂಬಿಕೆಯನ್ನು ಕಳೆದುಕೊಂಡವರಿಗೆ ಹೊಸ ಜೀವನ, ಅದನ್ನು ನೀಡಿದ ದೇವರ ಸ್ಪರ್ಶವಾಗಿದೆ. ಕುರುಡರು ಕಣ್ಣು ತೆರೆದರು, ಕುಂಟರು ನಡೆಯಲು ಪ್ರಾರಂಭಿಸಿದರು, ಮೃತರೂ ಜೀವಂತರಾದರು. ಸಮುದ್ರದ ಗಾಳಿಯು ಯೇಸುವಿನ ಮಾತಿಗೆ ಶಾಂತವಾಯಿತು. ಇಂದು ಕೂಡ ಅದೇ ಯೇಸು ನಮ್ಮ ನಡುವೆ ಜೀವಂತವಾಗಿದ್ದಾರೆ. ನಮ್ಮ ಕಷ್ಟ, ನೋವು, ಸಮಸ್ಯೆ, ಕಣ್ಣೀರು ಎಲ್ಲವನ್ನು ಅವರು ತಿಳಿದಿದ್ದಾರೆ. ಅದ್ಭುತಗಳನ್ನು ಮಾಡಿದ ಆ ಕರ್ತನು ನಮ್ಮ ಜೀವನದಲ್ಲಿಯೂ ಕಾರ್ಯ ಮಾಡುವವನಾಗಿದ್ದಾನೆ. ಹಾಗೆ ಯೇಸುವಿನ ಅದ್ಭುತಗಳ ಉದ್ದೇಶಗಳನ್ನು ನಾವು ತಿಳಿಯೋದಾದರೆ, ಯೇಸು ಅದ್ಭುತಗಳನ್ನು ಕೇವಲ ಜನರನ್ನು ಆಶ್ಚರ್ಯಪಡಿಸಲು ಮಾಡಲಿಲ್ಲ. ಆತನ ಅದ್ಭುತಗಳು ದೇವರ ಪ್ರೀತಿಯನ್ನು ತೋರಿಸಿದವು. ಹಸಿದವರಿಗೆ ಆಹಾರ ನೀಡಿದರು, ರೋಗಿಗಳಿಗೆ ಗುಣಪಡಿಸಿದರು, ಪಾಪಿಗಳಿಗೆ ಕ್ಷಮೆ ನೀಡಿದರು, ನಿರಾಶೆಯಲ್ಲಿದ್ದವರಿಗೆ ನಿರೀಕ್ಷೆ ನೀಡಿದರು. ಯೋಹಾನ 20:30-31 ಹೇಳುತ್ತದೆ, ಯೇಸುವಿನ ಅದ್ಭುತಗಳು ಜನರು ನಂಬಿಕೆಗೆ ಬರಲು ಮಾಡಲ್ಪಟ್ಟವು. ಇಂದು ನಾವು ದೇವರನ್ನು ನಂಬಿದರೆ ನಮ್ಮ ಜೀವನದಲ್ಲಿಯೂ ಅದ್ಭುತಗಳು ಸಂಭವಿಸುತ್ತವೆ. ದೇವಜನರೇ, ಗಾಳಿಯನ್ನು, ಸಮುದ್ರವನ್ನು ಶಾಂತಗೊಳಿಸಿದ ಯೇಸು. ಶಿಷ್ಯರು ಸಮುದ್ರದಲ್ಲಿ ಭಯದಿಂದ ನಡುಗುತ್ತಿದ್ದರು. ಬಿರುಗಾಳಿ ಭಾರಿಯಾಗಿ ಬೀಸುತ್ತಿತ್ತು. ಅವರು ಸಾಯುವ ಭಯದಲ್ಲಿ ಯೇಸುವನ್ನು ಕರೆದರು. ಆ ಸಮಯದಲ್ಲಿ ಯೇಸು ಹೇಳಿದ್ದು, ಶಾಂತವಾಗಿರು ಅಷ್ಟೇ. ಗಾಳಿ ನಿಂತಿತು, ಅಲೆಗಳು ಶಾಂತವಾದವು. ನೋಡಿ ದೇವಜನರೇ, ಎಷ್ಟು ಅದ್ಭುತ ಅಲ್ವಾ? ನಮ್ಮ ಜೀವನದಲ್ಲಿಯೂ ಬಿರುಗಾಳಿಗಳು ಬರುತ್ತವೆ. ಕುಟುಂಬ ಸಮಸ್ಯೆಗಳು, ಆರ್ಥಿಕ ಕಷ್ಟಗಳು, ಆರೋಗ್ಯದ ಸಮಸ್ಯೆಗಳು, ಮಾನಸಿಕ ಒತ್ತಡ. ಆದರೆ ಯೇಸು ನಮ್ಮ ಜೀವನದ ಬಿರುಗಾಳಿಗೂ ಹೇಳುತ್ತಾರೆ, ಭಯಪಡಬೇಡ, ನಿನ್ನ ಸಮಸ್ಯೆಗಳನ್ನೆಲ್ಲ ನಾನು ತಿಳಿದಿದ್ದೇನೆ ಎಂದು ಹೇಳುತ್ತಾನೆ ಎಂದು ನಾವು ಚರ್ಚಿಸುತ್ತಿದ್ದೆವು. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂದು ಯೇಸು ಹೇಳುತ್ತಾನೆ. ಕುರುಡರಿಗೆ ದೃಷ್ಟಿ ನೀಡಿದ ಯೇಸು, ಒಬ್ಬ ಕುರುಡನು ರಸ್ತೆಯ ಬದಿಯಲ್ಲಿ ಕೂತು ಅಳುತ್ತಿದ್ದನು. ಜನರು ಅವನನ್ನು ಮೌನವಾಗಿರು ಎಂದರು. ಆದರೆ ಅವನು ಕೂಗಿದನು, ಯೇಸುವೇ, ನನ್ನ ಮೇಲೆ ಕರುಣೆ ತೋರು. ಯೇಸು ಅವನನ್ನು ಕರೆಯಿಸಿ ಅವನ ಕಣ್ಣುಗಳನ್ನು ತೆರೆಯಿಸಿದರು. ಇಂದು ಹಲವಾರು ಜನರು ದೈಹಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದಾರೆ. ಸತ್ಯವನ್ನು ಕಾಣಲಾಗುತ್ತಿಲ್ಲ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ, ಜೀವನದ ಉದ್ದೇಶ ಕಳೆದುಕೊಂಡಿದ್ದಾರೆ. ಯೇಸು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಬಲ್ಲನು. ಹಾಗೆಯೇ 5 ರೊಟ್ಟಿ ಮತ್ತು 2 ಮೀನುಗಳ ಅದ್ಭುತ ಮಾಡಿದ್ದು. ಸಾವಿರಾರು ಜನರಿಗೆ ಹಸಿವು. ಒಬ್ಬ ಬಾಲಕನ ಬಳಿ ಇದ್ದದ್ದು 5 ರೊಟ್ಟಿ 2 ಮೀನು. ಅದು ಸಾಕಾಗುವುದಿಲ್ಲವೆಂದು ಜನರು ಯೋಚಿಸಿದರು. ಆದರೆ ಯೇಸು ಆಶೀರ್ವದಿಸಿದಾಗ ಅದು ಸಾವಿರಾರು ಜನರಿಗೆ ಸಾಕಾಯಿತು. ದೇವರ ಕೈಯಲ್ಲಿ ಸಣ್ಣದು ದೊಡ್ಡದು ಆಗಿ ಆಶೀರ್ವಾದವಾಗುತ್ತದೆ. ನಮ್ಮ ಬಳಿ ಕಡಿಮೆ ಇರಬಹುದು, ಹಣ ಕಡಿಮೆ, ಶಕ್ತಿ ಕಡಿಮೆ, ಅವಕಾಶ ಕಡಿಮೆ. ಆದರೆ ದೇವರ ಆಶೀರ್ವಾದ ಇದ್ದರೆ ಅದು ಸಾಕಾದಷ್ಟಾಗುತ್ತದೆ. ಸತ್ತ ಲಾಜರನನ್ನು ಜೀವಂತಗೊಳಿಸಿದ ಯೇಸು. ಲಾಜರನು ಸತ್ತು 4 ದಿನಗಳಾಗಿತ್ತು. ಎಲ್ಲರೂ ನಿರಾಶೆಯಲ್ಲಿದ್ದರು. ಆದರೆ ಯೇಸು ಸಮಾಧಿಯ ಮುಂದೆ ನಿಂತು ಹೇಳಿದರು, ಲಾಜರನೇ, ಹೊರಗೆ ಬಾ. ಮೃತನಾಗಿದ್ದ ಲಾಜರನು ಜೀವಂತನಾಗಿ ಹೊರಬಂದನು. ಇದು ನಮಗೆ ಹೇಳುವುದು ಏನೆಂದರೆ, ದೇವರಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಸತ್ತ ಕನಸುಗಳನ್ನು ಆತನು ಜೀವಂತಗೊಳಿಸಬಲ್ಲನು. ಮುರಿದ ಕುಟುಂಬವನ್ನು ಆತನು ಮರುಸ್ಥಾಪಿಸಬಲ್ಲನು. ಇದು ಬಹಳ ಅನುಭವಕ್ಕೆ ಬಂದಿದೆ ದೇವಜನರೇ. ನಂಬಿಕೆ ಅದ್ಭುತದ ಬಾಗಿಲು. ಯೇಸು ಹಲವಾರು ಬಾರಿ ಹೇಳಿದರು, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ. ನಂಬಿಕೆ ಇಲ್ಲದೆ ಅದ್ಭುತಗಳನ್ನು ಕಾಣುವುದು ಕಷ್ಟ. ಇಂದು ದೇವರು ನಮ್ಮನ್ನು ಕೇಳುತ್ತಿರುವುದು, ನೀನು ನನ್ನನ್ನು ನಂಬುತ್ತೀಯಾ?
ನಾನು ನಿನ್ನ ಜೀವನದಲ್ಲೂ ಕಾರ್ಯ ಮಾಡಬಲ್ಲೆ ಎಂದು ವಿಶ್ವಾಸವಿದೆಯಾ ದೇವಜನರೇ? ಒಂದು ಚಿಕ್ಕ ನಂಬಿಕೆಯು ದೊಡ್ಡ ಅದ್ಭುತವನ್ನು ತರಬಲ್ಲದು. ಇಂದಿಗೂ ಯೇಸು ಅದ್ಭುತಗಳನ್ನು ಮಾಡುತ್ತಾನೆ. ಯೇಸು ಕೇವಲ ಬೈಬಲ್ ಕಾಲದಲ್ಲಷ್ಟೇ ಅಲ್ಲ, ಇಂದಿಗೂ ಜೀವಂತನಾಗಿದ್ದಾನೆ. ಮುರಿದ ಹೃದಯಗಳನ್ನು ಗುಣಪಡಿಸುತ್ತಾನೆ, ಕುಟುಂಬಗಳನ್ನು ಒಂದಾಗಿಸುತ್ತಾನೆ, ರೋಗಿಗಳಿಗೆ ಸ್ವಸ್ಥತೆ ನೀಡುತ್ತಾನೆ, ಕಣ್ಣೀರನ್ನು ಸಂತೋಷವಾಗಿಸುತ್ತಾನೆ. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಮೌನವಾಗಿಲ್ಲ, ಆತನು ಕಾರ್ಯ ಮಾಡುತ್ತಿದ್ದಾನೆ. ಪ್ರಿಯರೇ, ಯೇಸುವಿನ ಅದ್ಭುತಗಳು ನಮಗೆ ಒಂದು ಸಂದೇಶ ನೀಡುತ್ತವೆ. ಯಾವ ಸಮಸ್ಯೆಯೂ ದೇವರಿಗೆ ದೊಡ್ಡದಿಲ್ಲ. ಯಾವ ಕಣ್ಣೀರು ದೇವರ ಗಮನದಿಂದ ತಪ್ಪುವುದಿಲ್ಲ. ಯಾವ ಜೀವನವೂ ದೇವರಿಗೆ ನಿರಾಶೆಯಾಗಿಲ್ಲ. ಇಂದು ನಾವು ನಂಬಿಕೆಯಿಂದ ಯೇಸುವಿನ ಕಡೆಗೆ ಬಂದರೆ ನಮ್ಮ ಜೀವನದಲ್ಲಿಯೂ ಆತನು ಅದ್ಭುತಗಳನ್ನು ಮಾಡುವನು. ಅದ್ಭುತಗಳ ದೇವರು ನಮ್ಮೊಂದಿಗಿದ್ದಾನೆ. ಆದ್ದರಿಂದ ಭಯಪಡಬೇಡಿ, ನಂಬಿಕೆಯಿಂದ ಮುಂದೆ ಸಾಗಿರಿ. ನನ್ನೊಂದಿಗೆ ಎಲ್ಲರೂ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ನನ್ನೊಂದಿಗೆ. ಪ್ರಿಯ ಯೇಸುವೆ, ನಿನ್ನ ಮಹಿಮೆಯ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಮಾಡಿದ ಅದ್ಭುತಗಳಿಗಾಗಿ ಧನ್ಯವಾದಗಳು. ಕುರುಡರಿಗೆ ದೃಷ್ಟಿ ನೀಡಿದ ದೇವರೇ, ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡು. ಬಿರುಗಾಳಿಯನ್ನು ಶಾಂತಗೊಳಿಸಿದ ಕರ್ತನೆ, ನಮ್ಮ ಕುಟುಂಬದ ಸಮಸ್ಯೆಗಳನ್ನು ಶಾಂತಗೊಳಿಸು. ರೋಗಿಗಳನ್ನು ಗುಣಪಡಿಸಿದ ದೇವರೇ, ಅನಾರೋಗ್ಯದಲ್ಲಿರುವ ಎಲ್ಲರಿಗೂ ಸ್ವಸ್ಥತೆ ನೀಡು. ನನ್ನ ಕುಟುಂಬದಲ್ಲಿರುವವರೆಗೂ ಎಲ್ಲರಿಗೂ ಆರೋಗ್ಯವನ್ನು ನೀಡು. ಹಾಗೂ ಈ ಮಾತುಗಳನ್ನು ಕೇಳುತ್ತಿರುವವರಿಗೆ, ವಿಡಿಯೋ ನೋಡುತ್ತಿರುವವರಿಗೆ ಎಲ್ಲರಿಗೂ ಆರೋಗ್ಯವನ್ನು ನೀಡು ದೇವರೇ. ಎಲ್ಲರಿಗೂ ಸ್ವಸ್ಥತೆ ನೀಡು. ನಿರಾಶೆಯಲ್ಲಿರುವವರಿಗೆ ಆಶೆ ನೀಡು. ಅಳುತ್ತಿರುವವರಿಗೆ ಸಮಾಧಾನ ನೀಡು. ನಂಬಿಕೆ ಕಳೆದುಕೊಂಡವರಿಗೆ ಹೊಸ ಶಕ್ತಿ ನೀಡು. ನಮ್ಮ ಜೀವನದಲ್ಲಿಯೂ ನಿನ್ನ ಅದ್ಭುತಗಳನ್ನು ಕಾಣುವ ಕೃಪೆ ನೀಡು. ನಾವು ಯಾವಾಗಲೂ ನಿನ್ನನ್ನು ನಂಬುವವರಾಗಿರಲಿ. ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಕೇಳುತ್ತೇವೆ. ಆಮೇನ್, ಆಮೇನ್.